ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿತ ಆಗಿರುವಂಥದ್ದು, ಜೈಲಿನಲ್ಲಿರುವಂಥದ್ದು. ಜೈಲಿನ ಒಳಗಡೆ ಹೋದ ನಂತರ, ಬಂಧನ ಆದ ನಂತರ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು ಮತ್ತು ಸಂಬಂಧಪಟ್ಟಂತೆ ಅವ್ರ ಸುತ್ತಮುತ್ತಲಿರುವಂಥ ಸ್ನೇಹಿತರುಗಳಿಂದ ಹಾಳಾದರು ಅನ್ನೋಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ಹಿಂದೆ ಮಾಡಿರುವ ಒಂದಷ್ಟು ಘಟನೆಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ದರ್ಶನ್ ಅವರ ಮೊದಲ ಚಿತ್ರದ ನಿರ್ಮಾಪಕರಾದಂಥ ಭಾಮ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಮೆಜೆಸ್ಟಿಕ್ ಚಿತ್ರದ ಮೊದಲ ನಿರ್ಮಾಪಕರಾಗಿದ್ದರು ಮತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಅವರ ಪರಿಚಯ ಮಾಡಿದ್ದು ಕೂಡ ಅವರೇ. ಈ ಬಗ್ಗೆ ಮಾತಾಡ್ತಾರೆ ನಮ್ಮ ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ದರ್ಶನ್ ನಂತರ ಮಾತಾಡೋಣ. ದರ್ಶನ್ ಘಟನಾವಳಿಗಳೆಲ್ಲ ಕೂಡ ದರ್ಶನ್ ಈ ಕೊಲೆ ಪ್ರಕರಣ ಸಿಗಾಕೊಂಡಿರುವಂಥದ್ದು, ಅರೆಸ್ಟ್ ಆಗಿರುವಂಥದ್ದು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ. ಯಾಕಂದರೆ ದರ್ಶನ್ ಅವರು ಯಾಕಂದರೆ ಒಂದು ಕುಟುಂಬದ ಸದಸ್ಯ. ಚಿತ್ರರಂಗ ಅಂದರೆ ಒಂದು ಕುಟುಂಬದ ಸದಸ್ಯ ಅಂದರೆ ಆ ಸದಸ್ಯ ಒಂದು ಪ್ರಕರಣದಲ್ಲಿ ಸಿಲುಕಿದಾಗ ಖಂಡಿತ ಒಂದು ಕಪ್ಪು ಛಾಯೆ ಮೂಡಿದೆ ಇಂಡಸ್ಟ್ರಿಯಲ್ಲಿ. ಬಟ್ ಎಲ್ಲರಿಗೂ ಅದು ಬೇಸರ ಇದೆ, ಇನ್ನೂ ಕಪ್ಪು ಛಾಯೆ ಹಂಗೆ ಇದೆ. ಸರ್, ಈ ಮೊದಲ ಕನ್ನಡ ಚಲನಚಿತ್ರಕ್ಕೆ ಅಂದರೆ ಅವರು ಹೀರೋ ಆದಾಗ ನೀವು ಫಿಲ್ಮ್ ಪ್ರೊಡ್ಯೂಸರ್ ಆಗಿರುವಂಥದ್ದು ಮೆಜೆಸ್ಟಿಕ್ಗೆ. ಆ ಒಂದು ಪ್ರಾಜೆಕ್ಟ್ ಯಾವ ರೀತಿ ನಡೆದು ಬಂತು ದರ್ಶನ್ ಚಲನಚಿತ್ರರಂಗಕ್ಕೆ ಎಂಟ್ರಿ ಆಗಬೇಕಾದ್ರೆ? ಸರ್, ಆ್ಯಕ್ಚುಲಿ 2001 ಸ್ಟಾರ್ಟ್ ಆಗಿತ್ತು ಪಿಕ್ಚರ್. ಅದು 2002 ಫೆಬ್ರವರಿ 8ನೇ ತಾರೀಕು ರಿಲೀಸ್ ಆಗಿದೆ ಆ ಪಿಕ್ಚರ್. ಅದಕ್ಕೆ ಮುಂಚೆ ಆ್ಯಕ್ಚುಲಿ ಫಸ್ಟು ನಮ್ಮ ಈ PN ಸತ್ಯ ಅವರು ನಂಗೆ ಬಂದು ಕತೆ ಹೇಳಿ ಒಪ್ಪಿಸಿದಾಗ, ಸತ್ಯ ಅವ್ರು ನಾವು ತುಂಬ ಕ್ಲೋಸ್ ಆಗಿದ್ದೆವು, PN ಸತ್ಯ ನಾವೆಲ್ಲ. ಸೊ ಹಾಗಾಗಿ ಆವಾಗ ಆ ಸಂದರ್ಭದಲ್ಲಿ ಸುದೀಪ್ ಅವ್ರು ಹಾಕ್ಬೇಕಂತೇಳಿ ನಾವು ಇದ್ದಿದ್ದು. ಸುದೀಪ್ ತದನಂತರ ಅವರು ವಾಲಿ ಅನ್ನೋ ಚಿತ್ರ ಒಪ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮುಂದೆ ಪಿಕ್ಚರ್ ಆದಮೇಲೆ ಮಾಡೋಣ ಅಂತ. ಬಟ್ ಆ ಸ್ಪೀಡಪ್ಪಲ್ಲಿ ನಾವಿದ್ದೋ. ಯಾವಾಗ ಮೆಜೆಸ್ಟಿಕ್ ಏನು ಪ್ರತಿಯೊಂದು ಪ್ರೀ ಪ್ರೊಡಕ್ಷನ್ ಇರುತ್ತಲ್ಲ, ಆ ಒಂದು ಜೋಶು ಮತ್ತು ಆ ಒಂದು ಮತ್ತೆ ಇದಾದರೆ ಎಲ್ಲಿ ಇದಾಗುತ್ತೆ ಅಂತ ನಾನು ಸತ್ಯನಲ್ಲೂ ಇತ್ತು, ನನ್ನಲ್ಲೂ ಇತ್ತು. ಬಟ್ ಆ ಜೋಶು ಇದಾಗುತ್ತೆ ಅಂದ್ಬಿಟ್ಟು ಕೊನೆಗೆ ನಮ್ಮ ಬ್ರದರ್ ಶಿಷ್ಯ ದೀಪಕ್ ಕೂಡ ಮಾಡಬೇಕಾಯ್ತು. ಥರ ಅವನಿಗೂ ಆಕ್ಸಿಡೆಂಟಾಗಿ ಟೈಫಾಯ್ಡ್ ಕೂಡ ಆಯಿತು. ಅದಾದಮೇಲೆ ಹಿಂಗೆ ಪೊಲೀಸ್ ಡೈರಿ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದು ಸರ್, ಒಂದು ಸೀರಿಯಲ್ ನಮ್ಮ KC ಮೋಹನ್ ಅವ್ರದ್ದು ಪ್ರೊಡಕ್ಷನ್ ಮಾಡ್ತಾಯಿದ್ದು. ಸೊ ಆ ಸಂದರ್ಭದಲ್ಲಿ ಅಂಜಿ ನಾಗರಾಜು ಮತ್ತು PN ಸತ್ಯ ಅವರು ಆತ್ಮೀಯರು. ನಂಗೆ ಅಂಜಿ ನಾಗರಾಜು ಹೇಳೋರು, ಸರ್ ಹಿಂಗೆ ಅಣ್ಣ ಹಿಂಗೆ PN ಸತ್ಯ ಅವರು ನಿಮ್ಗೆ ಬಂದು ನಿಮ್ಮ ಭೇಟಿ ಮಾಡಬೇಕಂತೆ, ನಿಮ್ಮ ನೋಡಬೇಕಂತೆ ಅಂತೇಳಿ. ನಾನು ಸತ್ಯಮೂರ್ತಿ ಅಂದರೆ ಯಾರೋ ಮೋಸ್ಟ್ಲಿ ತುಂಬ ಸೀನಿಯರ್ ಪರ್ಸನ್ ಅಂದ್ಕೊಂಡಿದ್ದೆ. ಸತ್ಯಮೂರ್ತಿ ಅಂದೇಳಿ ಒಂದು ಹೆಸರು ಹೇಳಿದ ತಕ್ಷಣ ಏನೋ ಒಂದು ಇಮ್ಯಾಜಿನೇಷನ್ ಬರುತ್ತಲ್ಲ ಅಂದರೆ. ಆಮೇಲೆ ಕರೆಸಿದ್ರು, ಮಾತಾಡಿದರು. ಸೊ ನಾನು ಅವರು ತುಂಬ ಆತ್ಮೀಯರಾದರು. ಸೊ ಹಿಂಗಾಗಿ ನಮ್ಮ ಮೆಜೆಸ್ಟಿಕ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಅಂದರೆ ಮೆಜೆಸ್ಟಿಕ್ ಚಿತ್ರಕ್ಕೆ ಕಥೆಯೆಲ್ಲ ರೆಡಿ ಆದಮೇಲೆ ಮೊದಲು ನೀವು ತಲೆಯಲ್ಲಿದ್ದು ಅಥವಾ ಕಣ್ಮುಂದೆ ಬಂದಿದ್ದು ಸುದೀಪ್ ಅವರು ಹೀರೋ ಮಾಡಬೇಕು ಅಂತ ಇತ್ತಿತ್ತಲ್ವ ಸರ್ ಅದರಲ್ಲಿ? ಹೌದು. ಯಾಕಂದರೆ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಪ್ರತಿಯೊಂದು ನಮ್ಮ PN ಸತ್ಯ ಎಲ್ಲವನ್ನು ರೆಡಿ ಮಾಡಿದರು. ಆಮೇಲೆ ಅವ್ರ ಕತೆ ಹೇಳ್ತಾ ಇದ್ದು ನೋಡೋ ಒಂದು ಪಿಕ್ಚರ್ ತೋರಿಸೋ ಥರ ಹೇಳೋರು. ಆ ಇಮ್ಯಾಜಿನೇಷನ್ಲಿ ಅವಾಗ ಸುದೀಪ್ ಅವ್ರದ್ದು ಹುಚ್ಚ ಎಲ್ಲ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ಟು. ಸೊ ಹಂಗಾಗಿ ಸುದೀಪ್ ಅವ್ರು ಹಾಕೊಂಡು ಮಾಡಬಾರ್ದು, ಯಾಕೆ ಸುದೀಪ್ ಅವ್ರು ನಂಗೆ ಹಳೆ ಸ್ನೇಹಿತರು. ಸೊ ಸುದೀಪ್ ಅವ್ರು ಯಾಕೆ ಮಾಡಬಾರ್ದು ಅಂತೇಳಿ ನಾವು ಸುದೀಪ್ ಅವ್ರಿಗೆ ಅಪ್ರೋಚ್ ಮಾಡಿದ್ದು. ಅಂದರೆ ಮೆಜೆಸ್ಟಿಕ್ ಚಿತ್ರ ಈ ಥರ ಕತೆ ಹೇಳಿ ಸುದೀಪ್ ಅವರು ಹೀರೋ ಆಗಲಿ. ಹೌದು, ಆ ಥರ ಹೇಳಿದ್ದು. ತದನಂತರ ಹಿಂಗೆಲ್ಲ ಆಯಿತು. ಆಮೇಲೆ ಸುದೀಪ್ ಅವ್ರು ಹೇಳಿದ್ರು, ಅಮ್ಮ ಒಂದು 2 ಪಿಕ್ಚರ್ ಬಿಟ್ಬಿಡು, ಇದಾಗ್ಬಿಡು, ವಾಲಿ ಆಗಲಿ. ಯಾಕೆ ಪಾಪ ಹಿಂದೆ ರೀಮೇಕ್ ಮಾಡಿದ್ರು, ಅದಾದಮೇಲೆ ವಾಲಿ ಕೂಡ ರೀಮೇಕ್ ಬಿಟ್ಬಿಡಿ, ಮುಂದೆ ಮಾಡೋಣ ಇದು ಅಂತೇಳಿ. ನಮಗೆ ಮಾಡಲೇಬೇಕಂತ ಪರಿಸ್ಥಿತಿ ಇರುತ್ತೆ ಆವಾಗ. ಸೊ ಹಂಗಾಗಿ ಸರಿ ಸುದೀಪ್ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಒಂದು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಇದ್ದ ನೋಡಿದ್ರು. ನಂಗೆ ಚೆನ್ನಾಗಿ ಪರಿಚಯ ಇಲ್ಲ, ನನಗೂ ಪರಿಚಯ ಇಲ್ಲ, ಅವ್ರಿಗೂ ಪರಿಚಯ ಇಲ್ಲ. ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿದ್ದಾನೆ, 80% ಸಖತ್ತಾಗಿದ್ದಾನೆ ಅಂತೇಳಿ ಸುದೀಪ್ ಅವ್ರು ಹೇಳ್ತಾರೆ. ದರ್ಶನ್ ಹೆಸರನ್ನ ಆಗ ಸುದೀಪ್ ಅವ್ರು ನಿಮ್ಮ ಹತ್ರ ಹೇಳ್ತಾರೆ. ಹಾಂ, ಓಕೆ. ಬಟ್ ದರ್ಶನ್ ಅಂತ ಕೂಡ ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಎಲ್ಲೋ ನೋಡಿರ್ತಾರೆ, ಎಲ್ಲೋ ಸೆಟ್. ಪಾಪ ಅವರು ಯಾವಾಗ ಲೈಟ್ ಬಾಯ್ ಕೆಲಸ ಮಾಡ್ತಾ ಇರ್ತಾರೆ, ಯಾರು ದರ್ಶನ್ ಅವರು. ಎಲ್ಲೋ ಶೂಟಿಂಗ್ ಸ್ಪಾಟ್ ಎಲ್ಲೋ ಅವ್ರು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ನೋಡು, ಅವನು ಒಂದು 2-3 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾನೆ ಅವನು ಅಂತೇಳಿ ಸುದೀಪ್ ಅವ್ರು ಹೇಳ್ತಾರೆ. ಆವಾಗ ಈ ನಮ್ಮ BN ಗಂಗಾಧರ್ ಪ್ರೊಡಕ್ಷನ್ನು ನಡೀತಾ ಇರುತ್ತೆ. ನಮ್ಮ ಉದಯ TV ಪ್ರಕಾಶ್ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲರ ಮನೆ ದೋಸಿತ್ತು ಅಂತ ಉದಯ TV ಪ್ರಕಾಶ್ಗೆ ಕಾಲ್ ಮಾಡ್ತೀನಿ. ಆಮೇಲೆ ನಿಮ್ಮ ಪಿಕ್ಚರ್ ದರ್ಶನ್ ಅಂತೇಳಿ ಮಾಡಿದ್ದಾನೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತೇಳಿ ಕೇಳಿದಾಗ ಅವಾಗ ಹೌದು ಅಂತೇಳಿ ಅವ್ರು ನಂಬರ್ ಕೊಡ್ತಾರೆ. ನಾನು ಕಾಲ್ ಮಾಡಿ ದರ್ಶನ್ನ ಕರ್ಸ್ಕೊತೀನಿ. ಹಂಗೆ ಪ್ರತಿದಿನ ಒಂದೊಂದು ಹಿಂಗಾಗಿ ಆಮೇಲೆ ಮೆಜೆಸ್ಟಿಕ್ಕು ಹೀರೋಗಿ ಫಿಕ್ಸ್ ಆಗ್ತದೆ. ಅಂದರೆ ನಿಮಗೆ ದರ್ಶನ್ ಅನ್ನೋ ಒಂದು ವ್ಯಕ್ತಿ ತಲೆಗೆ ಬರಬೇಕಾದ್ರೆ, ಆ ಚಿತ್ರ ಮೂಡಬೇಕಾದ್ರೆ ಸುದೀಪ್ ಅವರೇ ಕಾರಣ ಸರ್? ಆ್ಯಕ್ಚುಲಿ ಸುದೀಪ್ ಅವ್ರ ಕಾರಣ ಅಂದರೆ ಅವ್ರು ಹೇಳಿದ್ದು ಸುದೀಪ್ ಅವರು ಸಜೆಸ್ಟ್ ಮಾಡಿದ್ದು. ಸೊ ಹಂಗಾಗಿ ಎಲ್ಲ ಆಗುತ್ತೆ. ಬಟ್ ಇವರು ನಮ್ಮ ದರ್ಶನ್ ತುಂಬ ಹೆಂಗಿದ್ದ ಅಂದರೆ, ಮೊದಲು ಭೇಟಿ ಮಾಡಿದ ಚಾಕ್ಲೇಟ್ ಇರೋ ಥರ ಇದ್ದ.
ಆವಾಗ ನಾನು ಸತ್ಯ ನೋಡಿ, ಸತ್ಯ ನಾನು ಇಬ್ಬರು ಮಾತಾಡ್ಕೊಂಡು ದರ್ಶನ್ ಒಳ್ಳೆ ಚಾಕ್ಲೇಟ್ ಇರೋ ಇದ್ದಂಗೆ ಒಂದು ಸತ್ಯ ಆಗುತ್ತಾ. ಇದು ಸ್ವಲ್ಪ ರೌಡಿಸಮ್ ಅವನು ಯಾಕೆ ಪಾಪ ಅವನು ನನಗೂ ಒಂದು ಯಾಕಂದ್ರೆ ನನ್ನ ಕತೆ ಫುಲ್ಲು ತಲೆಯಲ್ಲೂ ಇತ್ತು, ಕತೆ ಇರೋ ಸ್ವಲ್ಪ ರೌಡಿಸಮ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದು. ಸೊ ಹಂಗಾಗಿ ನಾನು ಸತ್ಯ ಇಬ್ಬರೇ ಡಿಸ್ಕಸ್ ಮಾಡ್ಬೇಕಾದ್ರೆ ಸತ್ಯ ಹೇಳ ಸರ್ ಹಿಂಗೆ ಒಂದು ರಗ್ಡು, ಯಾಕಂದರೆ ಫಸ್ಟು ರಗ್ಡು ಲುಕ್ಕು ಒಂದು ಸಾಫ್ಟ್ ಲುಕ್ ಬರುತ್ತೆ. ಸಾಫ್ಟ್ ಲುಕ್ಗೆ ಏನು ಮಾಡಿಸ್ತಾ ಹಂಗೆ ಇದ್ದ, ಇವನು ಸೆಟ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇತ್ತು. ಸರಿ ಒಂದು ಫೋಟೋ ಸೆಷನ್ ಮಾಡಬೇಡ ಅಂಥೇಳಿ ಇಲ್ಲೇ ಕಾಚುವಳ್ಳಿ ಅಲ್ಲಿ ಸನ್ ವ್ಯಾಲಿ ಕ್ಲಬ್ ಅಂತಿತ್ತು, ಸನ್ ವ್ಯಾಲಿ ಕ್ಲಬ್. ಆ ಕ್ಲಬ್ಬಲ್ಲಿ ಒಂದು ಮೇಕಪ್ ಮಲ್ಲಿ ಅಂತೇಳಿ, ಇವತ್ತು ಪಾಪ ಅವರಿಲ್ಲ, ಮೇಕಪ್ ಅವರೇ ಹಾಕಿದ್ದು ಫಸ್ಟು. ಆಮೇಲೆ ಸ್ಟಿಲ್ ರಮೇಶ್ ಅಂತೇಳಿ ಅವರೇ ಫೋಟೋ ಹೊಡೆದಿದ್ದು ಅವತ್ತು. ಅವರೆಲ್ಲ ಕರೆಸಿ ಮತ್ತು ಕಾಸ್ಟ್ಯೂಮ್ ಎಲ್ಲ ಕರೆಸಿ ಒಂದು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿ ಅಲ್ಲೊಂದು ಫೋಟೋ ಸೆಷನ್ ಮಾಡಿದೆ. ಆ ರಗ್ಡಲಕ್ಕೆ ಇವತ್ತೆಲ್ಲ ಆಟೋ ಮೇಲೆಲ್ಲ ಓಡಾಡ್ತಾ ಇದೆಯಲ್ಲ ದರ್ಶನ್ ಅವ್ರದ್ದು, ಅದೇ ಸ್ಟಿಲ್ಗಳೇ ಇವತ್ತು. ಆಗ ತೆಗ್ದಿದ್ದಂಥ ಫೋಟೋ ಶೂಟು ಈಗೆಲ್ಲ ಫೋಟೋಸ್. ಹೌದು. ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಬಂದು ನಿಮ್ ಬೇರೆ ಹೀರೋ ಮಾಡಬೇಕು ಅಂತೇಳಿ ಕೆಲವರೆಲ್ಲ ಬಂದು ಅದನ್ನು ಸ್ವಲ್ಪ ಒಂದು ಗಡ್ಬಡಿ ಇಲ್ಲ, ಅದು ಆಯ್ತು, ಅದು ಇದೆಲ್ಲ ಆಯಿತು. ಆಮೇಲೆ ಆ ಲುಕ್ ಎಲ್ಲ ನೋಡ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಸಕಸ್ ನಾನು ತಗೊಂಬಂದು ನಮ್ಮ ತಂದೆದೆ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ತೋರಿಸ್ದೆ. ನಮ್ಮಲ್ಲೂ ಆ್ಯಕ್ಚುಲಿ ನಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಅದು ಕೂಡ ಹೆಂಗೋ ನಮ್ಮ ಚಿಕ್ಕಪ್ಪ ಅವರೆಲ್ಲ ಸಪೋರ್ಟ್ ಮಾಡಿದರು, ನಮ್ಮ ತಂದೆಗೆ ಒಪ್ಸು ಇದು ಮಾಡಿ, ಹಂಗಾಗಿ ನಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದೆಲ್ಲ ಸಪೋರ್ಟ್ ಸಿಕ್ತು ನನಗೆ. ಸೊ ಆಮೇಲೆಲ್ಲ ತೋರಿಸಿದಾಗ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಹಾಫ್ ಲುಕ್ಕು, ಸೆಕೆಂಡ್ ಹಾಫ್ ಲುಕ್ಕು, ರಗ್ಡು ಲುಕ್ಕು, ಸಾಫ್ಟ್ ಲುಕ್ಕು ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ನಮ್ಗೆ ತುಂಬ ಕನ್ಫರ್ಮೇಷನ್ ಆಯಿತು, ಪಕ್ಕಾ ದರ್ಶನ್ ಸೂಟ್ ಆಗ್ತಾನೆ ಇದಕ್ಕೆ ಅಂತೇಳಿ. ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಆಯ್ತು, ಡೈಲಿ ಡಿಸ್ಕಷನ್ ಇತ್ತು. ಇನ್ನೂ ಶೂಟಿಂಗ್ ತುಂಬ ಲಾಂಗ್ ಇತ್ತು, 2 ತಿಂಗಳು 3 ತಿಂಗಳು ಇತ್ತು. ಅವ್ನು ದರ್ಶನ್ ಡೈಲಿ ಬರೋನು ರೂಮ್ಗೆ, ನಾವು ರೂಮ್ಗೆ ಹಾಕಿದ್ವಿ ಡೈಲಾಗ್ ಇದು ಮಾಡೋದಕ್ಕೆ, ಪ್ರೋಗ್ರಾಮಿಂಗೆಲ್ಲ ಪ್ರೀ ಪ್ರೊಡಕ್ಷನ್ ಒಂದು ಜಾಗ ಬೇಕಲ್ಲ ಎಲ್ಲರಿಗೂ ಸೇರೋಕ್ಕೆ. ಅಲ್ಲಿ ಏನೆಲ್ಲ ಬರ್ತಾರೆ ಅವಾಗ, ಏನೋ ಬೈಕಲ್ಲಿ ಬರೋ ನಡ್ಕೊಂಡು ಅಥವಾ ಏನಂತ ಮೋಸ್ಟ್ ಇಲ್ಲ ಸ್ಕೂಟ್ರು, ಇವ್ರದ್ದು ಸ್ಕೂಟ್ರ್ ತರೋರು, ಸ್ಕೂಟ್ರು ಇದರಲ್ಲೆಲ್ಲ ಬರೋರು. ಅವ್ರು ತಂದಿದ್ದು ಒಂದು ಕಾಂಟೆಸ್ಟಲ್ಲಿ ಬರೋರು. ಸರಿ, ಹಿಂಗೆ ಒಂದಿನ ಹಿಂಗೆ ಕುಂತ್ಕೊಂಡಿದ್ದು ಒಬ್ಬರು ನಟ ಅವರು ಬರ್ತಾರೆ, ಅವರು ಈ ಥರ ಹಿಂಗೆ ನಮ್ಮ ಹಳೆ ಸ್ನೇಹಿತರು ಕೂಡ ಅವರು. ನಾನು ಡೈರೆಕ್ಟರ್ ದರ್ಶನ್ನು ನನ್ನ ಪಕ್ಕದಲ್ಲೇ ಕುಂತಿರ್ತಾನೆ, ನಾನು ಸತ್ಯನೂ ಅಲ್ಲೇ ಇರ್ತಾನೆ ನಮ್ಮ ಡೈರೆಕ್ಟ್ರು. ಅವ್ರು ಹೇಳ್ತಾರೆ ಸರ್ ನನಗೆ, ಅವ್ರು ಡೈರೆಕ್ಟ್ ಅಪ್ರೋಚ್ ಮಾಡ್ತಾರೆ, ಸರ್ ಯಾರು ಸೆಲೆಕ್ಟ್ ಮಾಡಿದ್ರೆ ಅವ್ನಿಗೆ ಆ್ಯಕ್ಟಿಂಗ್ ಬರೋದಂತೆ ಹಂಗೆ ಹಿಂಗೆ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ದರ್ಶನ್ ಅವನೇ ಅಂತ ಗೊತ್ತಿಲ್ಲ ಅವ್ರಿಗೆ. ಆ ನಟ ನಿಮ್ಗೆ ಹೇಳಿದವನಿಗೆ ದರ್ಶನ್ ಇದೆ, ದರ್ಶನ್ ಅವನೇ ಅಂತ ಅವ್ನು ಗೊತ್ತಿಲ್ಲ ಅವನಿಗೆ. ಓಕೆ, ಅವನಿಗೆ ನೋಡಿ ಸರ್ ನಾನು ಒಂದು 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ. ಅವರೇ ಕೊಡ್ತಾರೆ ಅಂತ? ನಾನು 15 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀನಿ ಸರ್, ನಾನು ರಿಫಂಡಬಲ್ ಅಂತೇಳಿ ಅವ್ನು ಹೇಳ್ತಾನೆ. ನಟ ನಿಮಗೆ? ನಮಗೆ ಒಬ್ಬ ನಾನು ಹೀರೋ ಆಗಿ ಮಾಡ್ತೀನಿ ಅಂದು. ಸರಿ ಆಯಿತು ಪಾಪ, ಯಾರಿಗಾಗಲಿ ದರ್ಶನ್ ಜಾಗದಲ್ಲಿ ನಾನಿದ್ರು ಕೂಡ ಇವ್ರು ದುಡ್ಡಿಗೆ ಬಿದ್ದರು, ನಾನು ಅಷ್ಟೇ ಪಾಪ ಇದೆಲ್ಲ ಮಾಡಿರ್ತೀವಿ ಫೋಟೋ ಸೆಷನ್ ಎಲ್ಲ. ಅದು ಕಣ್ಣು ಮುಂದೆ ಬೇರೆ ಹೇಳಿರ್ತಾರೆ, ಮುಂದೆ ಹೇಳಿರ್ತಾರೆ. ಇದನ್ಗೆ ಒಂದು